ಹಾಯ್. ವಿಷಯ ಗೊತ್ತಾಯ್ತಾ? ಅಂದ್ರೆ ತುಂಬಾ ಚೇಂಜಸ್ ಅನ್ನ ಮಾಡಿದ್ರೆ ಕೌನ್ಸಿಲಿಂಗ್ ಅಲ್ಲಿ. ಈಗ ಹಿಂದಿನ ವರ್ಷಗಳಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಥರ್ಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಅಂತ ಇರ್ತಿತ್ತು. ಬಟ್ ಈ ವರ್ಷ ಅದನ್ನ 3 ರೌಂಡ್ ಕೌನ್ಸಿಲಿಂಗ್, ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಂತ ಮಾಡ್ತಾ ಇದ್ದಾರೆ. ನಂತರ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಚೇಂಜಸ್ ಏನು ಅಂತ ಹೇಳಿದ್ರೆ, ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ನಡೀತಾ ಇತ್ತು ಹಿಂದಿನ ವರ್ಷಗಳಲ್ಲೆಲ್ಲ. ನಿಮಗೂ ಕೂಡ ಗೊತ್ತಿದೆ. ಈ ವರ್ಷ ಕೂಡ ಕಂಬೈನ್ಡ್ ಕೌನ್ಸಿಲಿಂಗ್ ಆಗತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ಸಡನ್ಲಿ ಏನಾಯ್ತು, ಈ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು. ರೀಸನ್ ನಿಮ್ಗೆಲ್ರೂ ಕೂಡ ಗೊತ್ತಿದೆ. ಸೊ ಈ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ, ಸ್ಪ್ಲಿಟ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಅನೌನ್ಸ್ ಆಗಿದೆ. ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಸ್ಪ್ಲಿಟ್ ಕೌನ್ಸಿಲಿಂಗ್ ಆಗಿದೆ, ಇದನ್ನು ಕೂಡ ಈಗ ಎಕ್ಸ್ಪ್ಲೈನ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಪ್ಲಿಟ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ, ಈಗ KCET ರಿಲೇಟೆಡ್ ಕೋರ್ಸಸ್ ಇದೆಯಾ, ಎಂಜಿನಿಯರಿಂಗ್, ವೆಟರ್ನರಿ, ನರ್ಸಿಂಗ್, ನಂತರ ಫಾರ್ಮಸಿ ಕೋರ್ಸಸ್, ಬಿ ಫಾರ್ಮಾ, ಫಾರ್ಮಾ ಡಿ, ಈ ಕೋರ್ಸಸ್, ನಂತರ ಅಲೈಡ್ ಹೆಲ್ತ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್, ಇವುಗಳಿಗೆ ಸಂಬಂಧಿಸಿದ ಪ್ರಾರಂಭದಲ್ಲಿ ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಓಕೆ. ನೀಟ್ ರಿಲೇಟೆಡ್ ಕೋರ್ಸಸ್ ಏನಿದಾವೆ, MBBS, BDS, ಆಯುಷ್ ಕೋರ್ಸಸ್, ಅವುಗಳಿಗೆ ಕೌನ್ಸಿಲಿಂಗ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್. ಓಕೆನಾ? ಹಿಂದಿನ ವರ್ಷಗಳೇನಾಯ್ತು, ಎರಡು ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ರು. ಈ ವರ್ಷ ಎಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಸ್ಟಾರ್ಟ್ ಆಗಿದ ನಂತರ ನಿಮ್ಮ ನೀಟ್ ರಿಸಲ್ಟ್ ಏನಿದೆ ಅದೆಲ್ಲ ಅನೌನ್ಸ್ ಆದ್ಮೇಲೆ ನೀಟ್ ರಿಲೇಟೆಡ್ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಸ್ಪ್ಲಿಟ್ ಕೌನ್ಸಿಲಿಂಗ್. ಈಗ KCET ರಿಸಲ್ಟ್ ಏನಿದೆ ಅದು ಕೂಡ ಮುಂದೆ ಕೆಲವು ದಿನಗಳಲ್ಲಿ ಬರುತ್ತೆ. 7 to 10 ಡೇಸ್ ಒಳಗಡೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮೇ ಬಿ ಈ ಮೇ ಎಂಡ್ ಒಳಗಡೆ ಅನೌನ್ಸ್ ಆಗೋ ಚಾನ್ಸಸ್ ಇದೆ. ರಿಸಲ್ಟ್ಗೋಸ್ಕರ ಆಲ್ ದಿ ಬೆಸ್ಟ್. ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾಕಂದ್ರೆ ಮುಂದೆ ಎಲ್ಲ ಕೌನ್ಸಿಲಿಂಗ್ ಪ್ರಾಸೆಸ್ ಅನ್ನ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ಮುಂದಿನ ವಿಷಯ ಏನು ಅಂತ ಹೇಳಿದ್ರೆ, ಅದೇ ಕೌನ್ಸಿಲಿಂಗ್ ಸ್ಪ್ಲಿಟ್ ಆಗ್ತಾ ಇದೆ, ಕಂಬೈನ್ಡ್ ಕೌನ್ಸಿಲಿಂಗ್ ಆಗ್ತಾ ಇಲ್ಲ. ಬಟ್ ಇದರಿಂದ ಯಾರಿಗಾದ್ರೂ ತೊಂದರೆ ಆಗತ್ತಾ? ಇಲ್ಲ, ತೊಂದರೆ ಆಗದೆ ಇರೋ ರೀತಿನೇ ಸ್ಟೆಪ್ಸ್ ಅನ್ನ KEದವರು ತೆಗೆದುಕೊಳ್ತಾರೆ. ಹಿಂದಿನ ವರ್ಷಗಳದ್ದು ಕೂಡ ಹಲವಾರು ಚೇಂಜಸ್ ಅನ್ನ ಮಾಡಿದ್ರು. ಈ ವರ್ಷ ಕೂಡ ಈ ಚೇಂಜಸ್ ಅನ್ನ ಮಾಡಿರೋದು ನಿಮಗೆ ಒಳ್ಳೇದಾಗ್ಲಿ ಅಂತಾನೆ. ಅಂದ್ರೆ KCET ವಿದ್ಯಾರ್ಥಿಗಳು ಕೂಡ ಏನು ತೊಂದರೆ ಆಗ್ಬಾರ್ದು, ನೀಟ್ ಕೋರ್ಸ್ಗೋಸ್ಕರ ವೇಟ್ ಮಾಡ್ತಿರೋ ವಿದ್ಯಾರ್ಥಿಗಳು ಕೂಡ ಏನು ತೊಂದರೆ ಆಗ್ಬಾರ್ದು, ಆ ರೀತಿ ಸ್ಟೆಪ್ಸ್ ಅನ್ನ ತೆಗೆದುಕೊಂಡು ಮುಂದೆ ಹೋಗ್ಬೇಕು ಅಂತಾನೆ ಈಗ ಸ್ಪ್ಲಿಟ್ ಕೌನ್ಸಿಲಿಂಗ್ ಮಾಡ್ತಾ ಇರೋದು. ಓಕೆ. ಹಾಗಿದ್ರೆ ಈಗ ಕೆಲವು ವಿದ್ಯಾರ್ಥಿಗಳು MBBS, BDS, ಆಯುಷ್ ಕೋರ್ಸ್ ಅನ್ನ ಟ್ರೈ ಮಾಡಬೇಕು ಅಂತ ನೀಟ್ ಎಕ್ಸಾಮ್ ಅನ್ನ ಬರೀತಾ ಇದಾರೆ. ಅವರಿಗೆ ಬ್ಯಾಕಪ್ ಆಪ್ಷನ್ ಎಂಜಿನಿಯರಿಂಗ್ ಅಥವಾ ವೆಟರ್ನರಿ. ಹಾಗಿದ್ರೆ ನಾವೇನ್ ಮಾಡ್ಬೇಕು? ಈಗ ನಮ್ಮ ಕೌನ್ಸಿಲಿಂಗ್ ಲೇಟ್ ಇದೆ, MBBS ಕೌನ್ಸಿಲಿಂಗ್ ಎಲ್ಲ ಲೇಟ್ ಇದೆ. ಈಗ ಬ್ಯಾಕಪ್ ಆಪ್ಷನ್ಗೆ ರಿಲೇಟೆಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ, ಏನ್ ಮಾಡೋದು ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ, ಮೊದಲಿಗೆ ಯಾವ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಅದ್ರಲ್ಲಿ ನೀವು ಬ್ಯಾಕಪ್ ಆಪ್ಷನ್ ಆಗಿ ಇಟ್ಕೊಂಡಿರುವಂತಹ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ನಡೀತಾ ಇದ್ರೆ, ಈಗ ಎಂಜಿನಿಯರಿಂಗ್ ಬ್ಯಾಕಪ್ ಆಪ್ಷನ್ ಇದ್ರೆ, ಅಥವಾ ನರ್ಸಿಂಗ್ ಆಗಿರಬಹುದು, ವೆಟರ್ನರಿ, ಅಗ್ರಿಕಲ್ಚರ್, ಇದು ಬ್ಯಾಕಪ್ ಆಪ್ಷನ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದ ನೀವು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ. ಈಗ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ನಂತರ ಆಪ್ಷನ್ ಎಂಟ್ರಿ ಅಂತ ಸ್ಟಾರ್ಟ್ ಆಗುತ್ತೆ. ಆ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಎಂಜಿನಿಯರಿಂಗ್ ಕಾಲೇಜಸ್ ಇಷ್ಟ ಇದ್ರೆ ಅದನ್ನ ಆಡ್ ಮಾಡ್ಕೊಳ್ಳೋದು, ನಂತರ ವೆಟರ್ನರಿ ಕಾಲೇಜಸ್ ಇದ್ರೆ ಅದನ್ನ ಆಡ್ ಮಾಡ್ಕೊಳ್ಳೋದು, ಅಗ್ರಿಕಲ್ಚರ್ ಇದ್ರೆ ಅದನ್ನ ಆಡ್ ಮಾಡ್ಕೊಳ್ಳೋದು, ಈ ರೀತಿ ಆಡ್ ಮಾಡ್ಕೋಬೇಕು. ಅದ್ರ ನಂತರ ಈಗ ಕೌನ್ಸಿಲಿಂಗ್ ರಿಲೇಟೆಡ್ ಹಲವಾರು ಸ್ಟೆಪ್ಸ್ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ, ಅದ್ರ ಆಪ್ಷನ್ ಎಂಟ್ರಿ, ಎಡಿಟಿಂಗ್ ಅಂತ ಸ್ಟಾರ್ಟ್ ಆಗುತ್ತೆ. ಎಡಿಟಿಂಗ್ ಆದ್ಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ? ಈ ವರ್ಷ ಏನು ಪ್ರೀ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಮೊದಲೇ ಬಾರಿಗೆ ಪ್ರೀ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಸ್ಟೆಪ್ಸ್ ಇರುತ್ತೆ, ಅದನ್ನ ನೀವು ಕೂಡ ಫಾಲೋ ಮಾಡಬೇಕು. ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ನೀಟ್ ರಿಲೇಟೆಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ನೀಟ್ ರಿಲೇಟೆಡ್ ಕೋರ್ಸ್ಗಳಿಗೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. MBBS, BDS, ಆಯುಷ್ ಕೋರ್ಸ್ಗಳಿಗೆ. ಅದು ಸ್ಟಾರ್ಟ್ ಆದಾಗ ಈಗೇನು ಕಾಲೇಜ್ ಲಿಸ್ಟ್ ಇದೆ ನಿಮ್ದು, ಎಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಅದರ ಕಾಲೇಜ್ ಲಿಸ್ಟ್ ಇರುತ್ತೆ ಆಪ್ಷನ್ ಎಂಟ್ರಿಲಿ. ಅದೇ ಕಾಲೇಜ್ ಲಿಸ್ಟ್ಗೆ MBBS ಕಾಲೇಜಸ್ ಆಡ್ ಮಾಡೋದಕ್ಕಾಗತ್ತೆ, BDS ಕಾಲೇಜಸ್ ಆಡ್ ಮಾಡೋದಕ್ಕಾಗತ್ತೆ, BAMS, BHMS ಕಾಲೇಜಸ್ ಕೂಡ ಆಡ್ ಮಾಡೋದಕ್ಕೆ ಆಗತ್ತೆ. ಅಂದ್ರೆ ಆಪ್ಷನ್ ಎಂಟ್ರಿ ಒಂದೇ ಲಿಸ್ಟ್ ಇರುತ್ತೆ, ಈ ರೀತಿ ಆಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸರಿನಾ? ಈ ರೀತಿ ಸ್ಟೆಪ್ಸ್ ಇರುತ್ತೆ. ಈಗ ಮುಂದೆ ಇದೇ ರೀತಿ ಎಕ್ಸಾಕ್ಟ್ ಆಗತ್ತೆ ಅಂತ ಹೇಳೋ ರೀತಿ ಸಿಚುವೇಶನ್ ಇಲ್ಲ. ಯಾಕಂದ್ರೆ ಈಗ ನೀಟ್ ಎಕ್ಸಾಮ್ ಆಗ್ಬೇಕು, ರಿಸಲ್ಟ್ ಯಾವಾಗ ಬರುತ್ತೆ, ಎಕ್ಸಾಕ್ಟ್ ಆಗಿ ಇದೇ ಡೇಟಿಗೆ ಬರುತ್ತೆ ಗೊತ್ತಿದ್ಯಾ? ಇಲ್ಲ. ಅಕಸ್ಮಾತ್ ಏನಾದ್ರು ಚೇಂಜಸ್ ಆಯ್ತು ಅಂತ ಹೇಳಿದ್ರೆ, ಮತ್ತೆ ವೇಟ್ ಮಾಡ್ಬೇಕಾಗಿ ಬಂತು ಅಂತ ಹೇಳಿದ್ರೆ, ಅವಾಗ್ಲೂ ಕೂಡ KEದವರು ಚೇಂಜಸ್ ಅನ್ನ ಮಾಡ್ತಾರೆ. ಅವಾಗ್ಲೂ ಕೂಡ ಹೇಳ್ತೀನಿ, ಅಟ್ ಪ್ರೆಸೆಂಟ್ ಇರುವಂತಹ ವಿಷಯವನ್ನ ಈಗ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇರೋದು. ಹಾಗಿದ್ರೆ ಈಗ ಎಕ್ಸಾಂಪಲ್ ಈ ರೀತಿ ಕೂಡ ಆಯ್ತು ಅಂತ ಅನ್ಕೊಳ್ಳೋಣ. KCET ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಯ್ತು, ಫೈನಲ್ ರಿಸಲ್ಟ್ ಅನೌನ್ಸ್ ಆಯ್ತು. ನೀವು ಮಾಡ್ಬೇಕಂತಿರೋದು MBBS, ಬಟ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಯ್ತು. ಏನ್ ಮಾಡೋದು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅಪ್ಗ್ರೇಡೇಷನ್ ಆಪ್ಷನ್ ಇರುತ್ತೆ. ಅಪ್ಗ್ರೇಡೇಷನ್ ಅಂತ ಹೇಳಿದ್ರೆ ಇಲ್ಲಿ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ, ಅದರೊಳಗಡೆ ಚಾಯ್ಸ್ 2 ಏನಿದೆ ಅದನ್ನ ಅಪ್ಗ್ರೇಡೇಷನ್ ಅಂತ ಹೇಳ್ಬಹುದು. ಇದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಎಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿದೆ, ನೀವೀಗ MBBS ಗೆ ವೇಟ್ ಮಾಡಬೇಕು. ಸರಿನಾ? ಆ MBBS ಗೆ ವೇಟ್ ಮಾಡ್ಬೇಕು ಅಂತ ಕಾಲೇಜ್ ಆಡ್ ಮಾಡ್ಬೇಕಲ್ವಾ? ಆಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಈ ಎಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದ್ರ ಮೇಲ್ಗಡೆ ನೀವು ಆ ಕಾಲೇಜಸ್ ಆಡ್ ಮಾಡ್ಕೋತೀರಾ.
ಅಪ್ಗ್ರೇಡೇಷನ್ ಅಂದ್ರೆ ಅಂತ ಹೇಳಿದ್ರೆ ಈ ಫಸ್ಟ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿದೆ, ನೀವು ಚಾಯ್ಸ್ 2 ಅದು ಅಪ್ಗ್ರೇಡೇಷನ್, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಈ ಕಾಲೇಜ್ ನಿಮಗೆ ಬ್ಯಾಕಪ್ ಆಪ್ಷನ್ ಆಗಿ ಇರುತ್ತೆ, ಸೇವ್ ಆಗಿರುತ್ತೆ ಬ್ಯಾಕಪ್ ಆಪ್ಷನ್ ಆಗಿ. ಅದಂತರ ನೀವು MBBS ಕಾಲೇಜಸ್ ಅನ್ನ ಏನು ಆಡ್ ಮಾಡ್ಕೋತೀರಾ ಮುಂದೆ, ಅದರಲ್ಲಿ ಬೇರೆ ಯಾವ್ದಾದ್ರು ಕಾಲೇಜ್ ಸೆಕೆಂಡ್ ರೌಂಡ್ ಅಲಾಟ್ ಮಾಡೋದಕ್ಕಾಗತ್ತಾ ಅಂತ ಚೆಕ್ ಮಾಡ್ತಾರೆ. ಆ ಕಾಲೇಜ್ ಅಲಾಟ್ ಆಯ್ತು ಅಂದ್ರೆ MBBS ಕಾಲೇಜ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಬಿಟ್ಟು ನೀವು ಅಲಾಟ್ ಆಗಿರುವಂತಹ MBBS BDS ಆಯುಷ್ ಕಾಲೇಜ್ಗಳಿಗೆ ಹೋಗ್ಬೋದು. ಅಕಸ್ಮಾತ್ ಆಗಿ ನಿಮ್ಮ ಮಾರ್ಕ್ಸ್ ಪ್ರಕಾರ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗಲಿಲ್ಲ ಅಂದ್ರೆ MBBS ಸೀಟ್ ಅಲಾಟ್ ಆಗಲಿಲ್ಲ, ಆ ಟೈಮ್ ಒಳಗಡೆ ಅಲ್ಲಿ ನೀವು ಚಾಯ್ಸ್ 2 ಕೊಟ್ಟಿದ್ದಕ್ಕೆ ನಿಮ್ಗೋಸ್ಕರ ರಿಸರ್ವ್ ಆಗಿರುತ್ತಲ್ಲ ಸೀಟ್, ಅಲ್ಲೇ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋ ಅವಶ್ಯಕತೆ. ಅಥವಾ ಅದ್ರ ನೆಕ್ಸ್ಟ್ ರೌಂಡ್ ಹೋಗ್ಬೇಕು ಅಂತ ಹೇಳಿದ್ರೆ, ಈಗ ಸೆಕೆಂಡ್ ರೌಂಡ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿಲ್ಲ, ನೀವೀಗ ಅದ್ರ ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡ್ಬೇಕು ಅಂತಿದ್ದೀರಾ, ಆವಾಗ್ಲೂ ಕೂಡ ಏನ್ ಮಾಡಬಹುದು, ಆ ಕಾಲೇಜನ್ನ ಮತ್ತೆ ರಿಸರ್ವ್ ಆಗಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಅದ್ರಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯ್ತು ಅಂದ್ರೆ MBBS ಅಲಾಟ್ ಆದ್ರೆ MBBS ಹೋಗೋ ಅವಕಾಶ ಇರುತ್ತೆ, ಸಿಗಲ್ಲ ಅಂತಂದ್ರೆ ಈ ಕಾಲೇಜ್ ಅಡ್ಮಿಷನ್ ತಗೋಬಹುದು. ಈ ರೀತಿ ಆಪ್ಷನ್ ಇರುತ್ತೆ, ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿನಾ? ಹಾಗಿದ್ರೆ ಕೌನ್ಸಿಲಿಂಗ್ ಯಾಕೆ ಸ್ಟಾರ್ಟ್ ಮಾಡ್ತಿದ್ರೆ, ಎಲ್ಲ ವೇಟ್ ಮಾಡೋದೇ ಆದ್ರೆ ಅಂತ ನೀವು ಕೇಳೋದಾದ್ರೆ, ಈಗ ಎಕ್ಸಾಂಪಲ್ ಫಸ್ಟ್ ರೌಂಡ್ ಒಳಗಡೆ ಒಬ್ಬ ಸ್ಟೂಡೆಂಟ್ ಅವರು ಎಂಜಿನಿಯರಿಂಗ್ ಮಾಡ್ಬೇಕು ಅಂತಿದ್ರು, ಎಂಜಿನಿಯರಿಂಗ್ ಮಾಡ್ಬೇಕು ಅಂತ ಹೇಳಿದ್ರು, ರ್ಯಾಂಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅವ್ರದ್ದು, ವಿದಿನ್ 500 ಬಂದಿದೆ ಅವ್ರ ರ್ಯಾಂಕ್, KCET ರ್ಯಾಂಕ್. ಅವರಿಗೆ ಇಂಥ ಕಾಲೇಜ್ ಅಡ್ಮಿಷನ್ ಮಾಡಬೇಕು ಅಂತ ಇತ್ತು, ಅದೇ ಕಾಲೇಜ್ ಕೌನ್ಸಿಲಿಂಗ್ ಅಲ್ಲಿ ಸಿಕ್ತು ಅವರಿಗೆ, ಅವ್ರು ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಪ್ರೀ ರೌಂಡ್ ರಿಸಲ್ಟ್ ಅನೌನ್ಸ್ ಆಗುತ್ತಲ್ಲ ಅಲ್ಲೇ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರು ಮತ್ತೆ ತುಂಬಾ ವೇಟ್ ಮಾಡಬೇಕು ಅಂತೀರ. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಸರಿ, ಕೌನ್ಸಿಲಿಂಗ್ ಅಲ್ಲಿ ಈ ರೀತಿ ಹಲವಾರು ಸ್ಟೆಪ್ಸ್ ಇರುತ್ತೆ. ನಂತರ ಮಾಕ್ ಅಲಾಟ್ಮೆಂಟ್ ಅಂದ್ರೇನು, ನಂತರ ಫೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಅದ್ರ ಬಗ್ಗೆ ಫೀಸ್ ಸ್ಟ್ರಕ್ಚರ್, ಅದ್ರ ಬಗ್ಗೆ ಎಲ್ಲದನ್ನು ಕೂಡ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಹಲವಾರು ವಿಡಿಯೋಸ್ ಬರುತ್ತೆ, ನಿಮಗೆ ಹೆಲ್ಪ್ ಆಗೋದು. ಪ್ರತಿ ವಿಡಿಯೋನ ಚೆಕ್ ಮಾಡ್ತೀರಿ, ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ನಂತರ ಈ ಚಾನಲ್ ಅಲ್ಲಿ ಸ್ವಲ್ಪ ಕೆಳಗಡೆ ನೋಡಿದ್ರೆ ಅಲ್ಲಿ ನಿಮಗೆ ಜಾಯಿನ್ ಬಟನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ ಈ ಚಾನಲ್ ಮೆಂಬರ್ ಆದ್ರೆ ನಿಮ್ಮ ಡೌಟ್ಸ್ ಏನಿದೆ, ನಿಮ್ಮ ಡೌಟ್ಸ್ ಸಾಲ್ವ್ ಮಾಡೋದು, ಕೌನ್ಸಿಲಿಂಗ್ ರಿಲೇಟೆಡ್ ಹಲವಾರು ಡೌಟ್ಸ್ ಬರುತ್ತೆ ನಿಮಗೆ ಮುಂದೆ. ನಿಮ್ಮ ಡೌಟ್ಸ್ ಸಾಲ್ವ್ ಮಾಡುವಂತಹ ಹಲವಾರು ವಿಡಿಯೋಗಳನ್ನ ನಾವು ರೆಗ್ಯುಲರ್ ಆಗಿ ಮೆಂಬರ್ಸ್ ಓನ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದರ ಯೂಸ್ ಅನ್ನು ಕೂಡ ನೀವು ಪಡ್ಕೋಬಹುದು ಜಾಯ್ನ್ ಆಗಿ. ನಂತರ ಓಕೆ, ಕೌನ್ಸಿಲಿಂಗ್ ಬಗ್ಗೆ ಸದ್ಯ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಶನ್ ಇದಿಷ್ಟು. ರಿಸಲ್ಟ್ ಅನೌನ್ಸ್ ಆದ ನಂತರ ಕೂಡ ಹೇಳ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.